ನಮಸ್ಕಾರ ಎಲ್ರಿಗೂ. ಇವತ್ತು ಸರ್ವಗ್ರಹ ಉಚ್ಚಾಟನ ಯಂತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸರ್ವಗ್ರಹ ಉಚ್ಚಾಟನ ಯಂತ್ರ ಅಂತ ಹೇಳಿದ್ರೆ ಏನು ಅಂತ ಮೊದಲಿಗೆ ತಿಳಿಸ್ತೀನಿ. ನಾವು ನವಗ್ರಹಗಳನ್ನ ಕೇಳಿದ್ದೀವಿ, ಆದರೆ ಸರ್ವಗ್ರಹಗಳನ್ನ ಏನು ಅಥವಾ ಸರ್ವಗ್ರಹಗಳು ಅಂದರೆ ಒಳ್ಳೆಯದ ಕೆಟ್ಟದ, ಇದನ್ನೆಲ್ಲ ನಿಮಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಕಾಡ್ಬೋದು. ಇದ್ರ ಬಗ್ಗೆ ನಾನು ಇವತ್ತು ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ. ಸರ್ವಗ್ರಹ ಅಂತ ಹೇಳಿದ್ರೆ ದುಷ್ಟ ಶಕ್ತಿಗಳು ಅಂತ ಅಂದ್ಕೋಬೇಕು. ನವಗ್ರಹಗಳು ಅಂತ ಹೇಳಿದ್ರೆ ಬೇರೆ, ಆದರೆ ಸರ್ವಗ್ರಹಗಳು ಅಂತ ಹೇಳಿದ್ರೆ ಬೇರೆ. ಸರ್ವಗ್ರಹಗಳು ಅಂತ ಹೇಳಿದ್ರೆ ನಮಗೆ ಈ ದುಷ್ಟ ಬಾಧೆಗಳು ಅಂದರೆ ಶತ್ರುಬಾಧೆ ಇರ್ಬೋದು, ಕಣ್ಣು ದೃಷ್ಟಿ ಇರ್ಬೋದು, ಗೃಹ ದೋಷ ಇರ್ಬೋದು, ಆರೋಗ್ಯದಲ್ಲಿ ಸಮಸ್ಯೆ ಅಂತ ಕಾಣ್ಬೋದು, ಆಮೇಲೆ ಪ್ರೇತ ದೃಷ್ಟಿ ಅಂತ ಬರುತ್ತೆ, ಅದೇನಾದರೂ ಆಗಿದ್ದರೆ ನಂತರ ವ್ಯವಹಾರದಲ್ಲಿ ತೊಂದರೆ ಇರ್ಬೋದು, ದುಷ್ಟಶಕ್ತಿಗಳ ದೋಷ ಇರ್ಬೋದು. ಇದನ್ನ ನಾವು ಒಟ್ಟಾರೆಯಾಗಿ ಸರ್ವಗ್ರಹ ಅಂತ ಕರಿತೀವಿ. ಈ ಥರ ಏನಾದರೂ ಸಮಸ್ಯೆಯಿಂದ ನಿಮ್ಮ ಜೀವನದಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಆಗಿದ್ದರೆ ನೀವು ಮುಂದೆ ಬರೋದು ತುಂಬ ಕಷ್ಟ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದು ನಡೆಯಲ್ಲ. ನಂತರ ನೀವು ದೇಹದಲ್ಲಿ ಅನೇಕ ರೀತಿಯ ಬಾಧೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಒಬ್ಬರಿಗೆ ಹೇಳ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಅಂಥ ಬಾಧೆಗಳನ್ನ ಕೂಡ ಅನುಭವಿಸ್ಬೇಕಾಗುತ್ತೆ. ಆದರೆ ಒಟ್ಟಾರೆಯಾಗಿ ಎಲ್ಲ ಗ್ರಹಗಳನ್ನ ಉಚ್ಚಾಟನೆ ಮಾಡುವಂತಹ ಒಂದು ಅತ್ಯದ್ಭುತ ಶಕ್ತಿಯುತವಾದ ಯಂತ್ರ ಇವತ್ತು ನಿಮಗೆ ನಾನು ಕೊಡ್ತಾ ಇದ್ದೀನಿ. ಈಗಾಗಲೇ ನೀವು ನೋಡಿದ್ದೀರ, ಇದೆಲ್ಲ ಹಳೆ ಗ್ರಂಥದಿಂದ ತೆಗೆದಿರೋಂಥ ಆಯ್ದಂಥ ಇದು ಯಂತ್ರಗಳು. ಆದ್ದರಿಂದ ಯಾರೂ ಇದನ್ನ ಕಡೆಗಣಿಸದೆ ನೀವು ಇದನ್ನ ಪ್ರಯೋಗ ಮಾಡಿ ನೋಡಿ. ಮತ್ತು ಯಂತ್ರಗಳನ್ನ ಬರಿಬೇಕು ಅಂತ ಹೇಳಿದ್ರೆ ಅದನ್ನ ಸಿದ್ಧಿಯಾಗಿರಬೇಕು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಯಂತ್ರ ಯಾವ ರೀತಿ ಬರಿಬೇಕು, ಅದಕ್ಕೆ ಏನೆಲ್ಲ ಹಾಕಬೇಕು, ಯಂತ್ರನ ನಾವು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು, ಯಾವ ದಿನಗಳಲ್ಲೆಲ್ಲ ಉಪಯೋಗಿಸ್ಬೇಕು ಅಂತ ನಾನು ಯಂತ್ರನ ನೀವೇ ತಯಾರಿಸ್ಕೊಳ್ಬೋದು ಅನ್ನೋ ಥರ ಒಂದು ವಿಡಿಯೋ 2 ಭಾಗದಲ್ಲಿ ಹಾಕಿದ್ದೀನಿ. ಅದನ್ನ ನೀವು ನೋಡ್ಕೊಳ್ಳಿ. ನಂತರ ನೀವು ಈ ಥರದ ಯಂತ್ರ ಎಲ್ಲ ಬರ್ಕೋಬೋದು. ಇದನ್ನ ಯಾವ ರೀತಿಯಾಗಿ ತಯಾರು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ನೀವು ಶುಚಿರ್ಭೂತರಾಗಿ ಈ ಒಂದು ತಾಮ್ರದ ತಗಡು ತಗೊಂಡು ಅದನ್ನ ಶುದ್ಧೀಕರಣ ಮಾಡಬೇಕು. ನಂತರ ಆ ತಗಡಲ್ಲಿ ನೀವು ಈ ಯಂತ್ರನ ಬರಿಬೇಕು. ಈ ಯಂತ್ರನ ಬರೆಯೋತ್ತಿಗೆ ನೈವೇದ್ಯಕ್ಕೆ ಏನಾದ್ರು ಇಟ್ಟಿರಬೇಕು. ನೀವು ಅಡುಗೆ ಮಾಡಿ ಇಡಬೇಕು ಅಂತಲೇ ಇಲ್ಲ. ಒಂದು ಕೊಬ್ಬರಿ ಬಟ್ಲಾಗಲಿ, ಬೆಲ್ಲ ಆಗಲಿ, ಅಥವಾ ಬಾಳೆಹಣ್ಣು, ತೆಂಗಿನಕಾಯಿ, ಈ ಥರ ಎಲ್ಲ ಹಣ್ಣುಗಳು, ಈ ಥರ, ಅಥವಾ ಡ್ರೈ ಫ್ರೂಟ್ಸು ಏನಾದ್ರು ಇಡ್ಬೋದು. ಇಟ್ಟು ದಕ್ಷಿಣೆ ಇಡಬೇಕು. ತಾಂಬೂಲ ಸಹಿತ ದಕ್ಷಿಣೆ ಇಡಬೇಕು. ಇಟ್ಟು ಈ ಯಂತ್ರನ ಬರಿಬೇಕು. ನಂತರ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಾಡಾದಮೇಲೆ ನಿಮ್ಮ ಕುಲದೇವರು, ಗುರುಗಳು, ನಿಮ್ಮ ಇಷ್ಟ ದೇವರು ಇವ್ರನ್ನೆಲ್ಲ ನೆನೆಸ್ಕೊಂಡು ಯಾರಿಗೆ ಗ್ರಹ ಪೀಡೆ ಆಗಿರುತ್ತೆ ಅಂದರೆ ಯಾರಿಗಾದ್ರೂ ಈ ಥರ ದೋಷಗಳು ಅಂತ ಕಂಡು ಬರುತ್ತಲ್ಲ ಅಂಥವ್ರಿಗೆ ಇದನ್ನ ಕಟ್ಟಬೇಕು. ಇದನ್ನ ಕಟ್ಟಿದಾದ್ಮೇಲೆ ಅವರು ಒಂದು 21 ದಿನ ಇಲ್ಲರೆ 48 ದಿನ ಸಾಂಬ್ರಾಣಿ ಹೊಗೆನ ಕೊಡ್ತಾ ಇರಬೇಕು. ಆ ಥರ ಏನಾದ್ರು ಮಾಡ್ಕೊಂಡು ಬಂದರೆ ಅವರಿಗೆ ಸಕಲ ಬಾಧೆಗಳು ಕೂಡ ನಿವಾರಣೆ ಆಗುತ್ತೆ. ನೀವು ಇದನ್ನ ಪಂಚ ಬಣ್ಣದ ದಾರದಿಂದ ಕಟ್ಟಬೇಕು. ಪಂಚಬಣ್ಣ ಅಂತ ಹೇಳಿದ್ರೆ 5 ವರ್ಣ, 5 ಕಲರ್ ಇರೋಂಥ ದಾರದಲ್ಲಿ ಇದನ್ನ ಕಟ್ಟಬೇಕು. ಯಾಕೆಂತ ಹೇಳಿದ್ರೆ ಇದು ಸರ್ವಗ್ರಹ ಉಚ್ಚಾಟನ ಯಂತ್ರ ಆಗಿರೋದ್ರಿಂದ ಅವರಿಗೆ ಆಗಿರೋಂಥ ಪ್ರತಿಯೊಂದು ಬಾಧೆಗಳು ಕೂಡ ನಿವಾರಣೆ ಆಗುತ್ತೆ. ಕಣ್ಣು ದೃಷ್ಟಿ, ಪ್ರೇತ ದೃಷ್ಟಿ ಮತ್ತು ನರದೃಷ್ಟಿ, ಇದಕ್ಕೆಲ್ಲ ಇದು ಹೇಳು ಮಾಡಿಸಿದಂಥ ಒಂದು ಯಂತ್ರ ಆಗಿರುತ್ತೆ. ಇದು ಅತ್ಯಂತ ಶಕ್ತಿಯುತವಾದ ಯಂತ್ರ ಆಗಿರುತ್ತೆ. ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ, ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ. ಬೇರೆ ಯಾವುದಾದ್ರೂ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದ್ರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.